ಎಲ್ಲರಿಗೂ ನಮಸ್ಕಾರ. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ನನ್ನ ಹೆಸರು ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. ಈ ಚಾನೆಲ್ನಲ್ಲಿ ಇದಕ್ಕಿಂತ ಮುಂಚೆ ನಾನು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ರಿಲೇಟೆಡ್ ವಿಡಿಯೋಸ್ನ ಮಾಡಿದ್ದೇನೆ. ಫೋಟೋಗ್ರಫಿಯ ಬೇಸಿಕ್ಸ್ ಆಗಿರಬಹುದು, ರೂಲ್ ಆಫ್ ಥರ್ಡ್ಸ್ ಆಗಿರಬಹುದು, ಲೈಟಿಂಗ್ ಬಗ್ಗೆ, ಶಟರ್ ಸ್ಪೀಡ್, ISO ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೇನೆ. ಚಾನೆಲ್ ಅಲ್ಲಿ ಮೇಲೆ ಕಾಣಿಸ್ತಿರುವಂತಹ ಲಿಂಕ್ ನ ಕ್ಲಿಕ್ ಮಾಡಬಹುದು, ಅದರಲ್ಲಿ ಆ ವಿಡಿಯೋಸ್ನ ನೋಡಬಹುದು. ಈ ವಿಡಿಯೋವಿನ ಮುಖ್ಯ ಉದ್ದೇಶ ನಿಮಗೆ ಫೋಟೋಗ್ರಫಿಯ 5 ಟಿಪ್ಸ್ ಅನ್ನ ಕೊಡಬೇಕು ಅಂತ ಹೇಳಿ. ಈ ಫೋಟೋಗ್ರಫಿಯ ಟಿಪ್ಸ್ ಅನ್ನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಫೋಟೋಗ್ರಫಿಯ ಲೆವೆಲ್, ನಿಮ್ಮ ಫೋಟೋಗ್ರಫಿಯ ಮಟ್ಟವನ್ನ ತುಂಬಾ ಹೈ ಲೆವೆಲ್ಗೆ ತಗೊಂಡು ಹೋಗ್ಬೋದು, ಪ್ರೊಫೆಷನಲ್ ಆಗಿ ಫೋಟೋಸ್ನ ತೆಗಿಬಹುದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಟಿಪ್, ನಿಮ್ಮ ಫೋಟೋಗೆ ಫೋರ್ಗ್ರೌಂಡ್ ಅನ್ನು ಕೊಡುವಂಥದ್ದು. ಈ ಫೋಟೋಗ್ರಫಿಯಲ್ಲಿ ಫೋರ್ಗ್ರೌಂಡ್, ಮಿಡಲ್ ಗ್ರೌಂಡ್ ಮತ್ತು ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು, ನಿಮ್ಮ ಫೋಟೋವಿನ ಹಿಂದೆ, ನಿಮ್ಮ ಫೋಟೋ ಸಬ್ಜೆಕ್ಟ್ ಇರುತ್ತಲ್ಲ ಅದರ ಹಿಂದೆ ಇರುವಂತಹ ವಿಷಯ ಏನಿರುತ್ತೆ ಅದನ್ನ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೇವೆ. ಫೋಟೋ ಯಾವ ಪರ್ಸನ್ ಅಥವಾ ಯಾವ ಒಂದು ಆಬ್ಜೆಕ್ಟ್ ತೆಗಿತಿರ್ತೇವೆ ಅದನ್ನ ಮಿಡಲ್ ಗ್ರೌಂಡ್ ಅಂತ ಹೇಳ್ತೇವೆ. ಯೂಶಲಿ ಅದನ್ನ ಮಿಡಲ್ ಅಲ್ಲಿ ಇಡ್ತೇವೆ, ಅಂದ್ರೆ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡ್ತೇವೆ. ಅದರ ಮುಂದೆ ಇರುವಂತದನ್ನ ಫೋರ್ ಗ್ರೌಂಡ್ ಅಂತ ಹೇಳ್ತೇವೆ. ಎಷ್ಟೊಂದು ಫೋಟೋಸ್ ಅಲ್ಲಿ ಫೋರ್ ಗ್ರೌಂಡ್ ಕಾಣಿಸೋದಿಲ್ಲ, ಆದ್ರೆ ಫೋರ್ ಗ್ರೌಂಡ್ ಒಂದು ಎಲಿಮೆಂಟ್ ಅನ್ನ ಆಡ್ ಮಾಡಿದ್ರೆ ಫೋಟೋಸಲ್ಲಿ ಫೋಟೋ ಬಹಳ ಸಿನಿಮ್ಯಾಟಿಕ್ ಆಗಿ ಕಾಣಿಸುತ್ತೆ. ಉದಾಹರಣೆಗೆ ನಾನೀಗ ನಿಮಗೆ 2 ಫೋಟೋಸ್ನ ತೋರಿಸ್ತೇನೆ. ಈ ಫೋಟೋಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈ ಕಡೆ ಇರುವಂತಹ ಫೋಟೋ ಅಲ್ಲಿ ನಿಮಗೆ ಫೋರ್ ಗ್ರೌಂಡ್ ಇರೋ ಕಾರಣದಿಂದಾಗಿ ಫೋಟೋ ಸೂಪರ್ ಆಗಿ ಕಾಣಿಸುತ್ತೆ. ಫೋಟೋಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಆಡ್ ಆಗಿರುತ್ತೆ. ಆದರೆ ಈ ಕಡೆ ಫೋಟೋಲಿ ಫೋರ್ ಗ್ರೌಂಡ್ ಇಲ್ಲ, ಅದರಿಂದಾಗಿ ಬ್ಲ್ಯಾಂಡ್ ಫೋಟೋ, ಪ್ಲೇನ್ ಫೋಟೋ ಆಗಿ ಕಾಣಿಸ್ತಿದೆ. ಸೊ ನೀವು ಈ ರೀತಿ ಫೋರ್ ಗ್ರೌಂಡ್ನ ತೆಗಿಬೇಕಾದ್ರೆ ಏನು ಮಾಡಬೇಕಾಗತ್ತೆ? ಎಲ್ಲ ಟೈಮಲ್ಲೂ ಎಲ್ಲರಿಗೂ ಫೋರ್ ಗ್ರೌಂಡ್ ಸಿಗೋದಿಲ್ಲ. ಸೊ ಯೂಶಲಿ ಏನು ಮಾಡ್ಬೋದು ನೀವು ಅಂತಂದರೆ, ಸಿಂಪಲ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ 2 ಪೇಪರ್ ತೊಗೊಳ್ಬೋದು, 2 ಹಾಳೆಗಳನ್ನ ತೊಗೊಳ್ಬೋದು, ಅಥವಾ ನಿಮ್ಮ 2 ಬೆರಳುಗಳನ್ನ ಕ್ಯಾಮೆರಾವಿನ ಲೆನ್ಸ್ ಮಧ್ಯದಲ್ಲಿ ಇಟ್ಟು ಅದರ ಮುಖಾಂತರ ಫೋಟೋನ ತೆಗಿಬಹುದು. ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಎಲೆಗಳು ಅಥವಾ ಹೂಗಳ ಮುಂದೆ ನಿಂತು ಅದು ನಿಮ್ಮ ಹತ್ತಿರದಲ್ಲಿದ್ದು, ನಿಮ್ಮ ಲೆನ್ಸ್ಗೆ ಹತ್ತಿರದಲ್ಲಿದ್ದು ಅದರ ಮುಖಾಂತರ ನೀವು ಸಬ್ಜೆಕ್ಟನ್ನು ಶೂಟ್ ಮಾಡಿದ್ರೆ, ಸಬ್ಜೆಕ್ಟ್ನ ಫೋಕಸ್ ಮಾಡಿದ್ರೆ ಅದರಲ್ಲೂ ಈ ಇಂಟ್ರೆಸ್ಟಿಂಗ್ ಎಲಿಮೆಂಟ್ನ ತಗೊಂಡು ಬರ್ಬೋದು. ಸೊ ಇದು ನಿಮಗೆ ಫೋಟೋಗ್ರಫಿಯ ಫೋರ್ ಗ್ರೌಂಡ್ ಎಲಿಮೆಂಟನ್ನು ಇನ್ಕ್ಲೂಡ್ ಮಾಡುವಂಥದ್ದು. 2ನೇ ಟಿಪ್ ಬಂದು ಆ್ಯಂಗಲ್ ಅನ್ನು ಚೂಸ್ ಮಾಡುವಂಥದ್ದು. ನಿಮ್ಮ ಫೋಟೋಗ್ರಫಿಯಲ್ಲಿ ಫೋಟೋವನ್ನು ತೆಗೆಯುವಾಗ ಯೂಸ್ ಮಾಡುವಂತಹ ಆ್ಯಂಗಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಆ್ಯಂಗಲ್ನಿಂದ ನಿಮ್ಮ ಸಬ್ಜೆಕ್ಟ್ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಡಿಪೆಂಡ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ನ ಕೊಟ್ಟರೆ, ನೀವು ಪೋರ್ಟ್ರೇಟ್ ಫೋಟೋಗ್ರಫಿಯನ್ನು ತೆಗೆಯುವಾಗ ಐ ಲೆವೆಲ್ ಅಥವಾ ಕಣ್ಣಿನ ಅಂತರದಲ್ಲಿ, ಕಣ್ಣಿನ ಲೆವೆಲಿನಲ್ಲಿ ಫೋಟೋನ ತೆಗಿತೀರಾ. ಆದರೆ ಅದಕ್ಕಿಂತ ಬೇರೆ ಆ್ಯಂಗಲ್ಗಳನ್ನು ಯೂಸ್ ಮಾಡಿ ನಾವು ಫೋಟೋಗಳನ್ನು ತೆಗಿಬಹುದು. ಉದಾಹರಣೆಗೆ ಸೈಡಿನ ಆ್ಯಂಗಲ್ ಅಥವಾ ಆಬ್ಲಿಕ್ ಆ್ಯಂಗಲ್ ಇಂದ ತೆಗಿಬಹುದು, ಲೋ ಆ್ಯಂಗಲ್ ಅಲ್ಲಿ ತೆಗಿಬಹುದು. ಅಂದ್ರೆ ಕ್ಯಾಮ್ರಾನ ಅಥವಾ ಲೆನ್ಸ್ ಅನ್ನು ನೀವು ಕೆಳಗಡೆಗೆ ಫೋಕಸ್ ಮಾಡಿ ಕೆಳಗಡೆಯಿಂದ ಒಂದು ಆಬ್ಜೆಕ್ಟ್ನ ಇಮೇಜ್ನ ತೆಗಿಬಹುದು. ಹೈ ಆ್ಯಂಗಲ್ ಇಂದ ತೆಗಿಬಹುದು, ಅಂದ್ರೆ ಮೇಲೆಯ ಲೆವೆಲಿನಿಂದ ನೀವು ಫೋಟೋನ ತೆಗಿಬಹುದು. ಈಗ 3ನೇ ಟಿಪ್, ನಿಮ್ಮ ಬೆಳಕು ಮತ್ತು ನೆರಳು. ಸೊ ಲೈಟಿಂಗ್ ಮತ್ತು ಶ್ಯಾಡೋಸ್ ಏನಿದೆ ಅದು ನಿಮ್ಮ ಫೋಟೋನಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ. ಉದಾಹರಣೆಗೆ ನಾವು ಶಾರ್ಪ್ ಲೈಟ್ ನ ಯೂಸ್ ಮಾಡಿ ತುಂಬಾ ಶಾರ್ಪ್ ಆಗಿರುವಂತಹ ಆಂಗಲ್ಸ್ ಅನ್ನ ಕೊಟ್ಟರೆ, ಶಾರ್ಪ್ ಆಗಿರುವಂತಹ ಶ್ಯಾಡೋಸ್ ನ ತಗೊಂಡು ಬಂದ್ರೆ ಆ ಫೋಟೋ ಅಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ನ ತೋರಿಸಬಹುದು. ಅದೇ ರೀತಿಯಾಗಿ ಶ್ಯಾಡೋಸ್ ನ ಯೂಸ್ ಮಾಡಿಕೊಂಡು ಫೋಟೋನ ತೆಗೆದ್ರೆ ಆ ಫೋಟೋನಲ್ಲಿ ಒಂದು ಸ್ಟಾರ್ಕ್ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ. ಅಂತಂದ್ರೆ ಬೆಳಕು ಮತ್ತು ನೆರಳಿನ ಮಧ್ಯೆ ಇರುವಂತಹ ಭಾಗ ಏನಿದೆ, ಅದು ಡಿವಿಷನ್ ಏನಿದೆ, ಅದು ಡಿವೈಡ್ ಅನ್ನು ನಾವು ಸ್ವಲ್ಪ ಜಾಸ್ತಿಯಾಗಿ ತೋರಿಸಬಹುದು. ಸೊ ಕಾಂಟ್ರಾಸ್ಟಿ ಇಮೇಜ್ ನ ನಾವು ಕ್ರಿಯೇಟ್ ಮಾಡಬಹುದು. ಇದಷ್ಟೇ ಅಲ್ಲದೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ, ನಿಮ್ಮ ಕ್ಯಾಮ್ರಾ ಎಷ್ಟೇ ಚೆನ್ನಾಗಿದ್ರೇನು ಆ ಕ್ಯಾಮ್ರಾವಿನಲ್ಲಿ ಲೋ ಲೈಟ್ ಅಥವಾ ಬೆಳಕು ಕಡಿಮೆ ಇದ್ದಾಗ ಬರುವಂತಹ ಇಮೇಜ್ ಕ್ವಾಲಿಟಿ ಮತ್ತು ಬೆಳಕು ಚೆನ್ನಾಗಿರುವಂತಹ ಇಮೇಜ್ ಕ್ವಾಲಿಟಿಗೆ ಕಂಪೇರ್ ಮಾಡಿದ್ರೆ ಬೆಳಕು ಚೆನ್ನಾಗಿರುವಂತಹ ಇಮೇಜ್ ಕ್ವಾಲಿಟಿ ಬಹಳಷ್ಟು ಚೆನ್ನಾಗಿರುತ್ತೆ. ಸೊ ನಿಮ್ಮ ಕ್ಯಾಮ್ರಾವಿನ ಇಮೇಜ್ ಕ್ವಾಲಿಟಿ ಆಲ್ರೆಡಿ ಜಾಸ್ತಿ ಮಾಡೋದಕ್ಕೆ ನೀವು ಲೈಟ್ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಯಾವುದು ಸ್ಟುಡಿಯೋ ಲೈಟಿಂಗ್ ಅಥವಾ LED ಲೈಟಿಂಗ್ ಸೆಟಪ್ ಇಲ್ಲ ಅಂತಂದರೆ ಇಟ್ ಇಸ್ ಓಕೆ, ಇಟ್ ಇಸ್ ಕಂಪ್ಲೀಟ್ಲಿ ಫೈನ್. ನಮಗೆ ಇರುವಂತಹ ನ್ಯಾಚುರಲ್ ಸೋರ್ಸ್ ಅಂತಂದರೆ ಸೂರ್ಯನ ಬೆಳಕಿನಿಂದನೇ ನಾವು ಫೋಟೋನ ಇಂಟ್ರೆಸ್ಟಿಂಗ್ ಆಗಿ ಮಾಡಬಹುದು. 4ನೇ ಟಿಪ್, ಯಾವಾಗಲೂ ಮ್ಯಾನ್ಯುಯಲ್ ಮೋಡ್ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ನೀವು ಈಗೀಗಷ್ಟೇ ಫೋಟೋಗ್ರಫಿಯನ್ನು ಕಲ್ತಿದ್ರೆ ನೀವು ಹೊಸದಾಗಿ ಟರ್ಮ್ಸ್ನ ಕಲ್ತಿರ್ಬೋದು. ISO, ಶಟರ್ ಸ್ಪೀಡ್ ಮತ್ತು ಅಪರ್ಚರ್, ಈ ರೀತಿಯಾದಂತಹ ಕಾಂಪ್ಲೆಕ್ಸ್ ಟರ್ಮ್ಸ್ನ ಕಲ್ತಿರಬಹುದು. ನೀವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದರೆ ಈಗ ಮತ್ತೆ ವಿಡಿಯೋನ ಲಿಂಕ್ನ ನಾನು ಇಲ್ಲಿ ಶೇರ್ ಮಾಡ್ತಿದ್ದೇನೆ, ಆ ವಿಡಿಯೋನ ಕ್ಲಿಕ್ ಮಾಡಿ ತಿಳ್ಕೊಳ್ಬಹುದು. ಇದನ್ನು ತಿಳಿದುಕೊಂಡಿದ ತಕ್ಷಣವೇ ನಿಮಗೆ ಫೋಟೋಗ್ರಫಿಯಲ್ಲಿ ಮ್ಯಾನ್ಯುಯಲ್ ಮೋಡಲ್ಲಿ ಹೋಗಿ ಎಲ್ಲ ಸೆಟ್ಟಿಂಗ್ ನೀವೇ ಮಾಡಿ ಟ್ರೈ ಮಾಡ್ತೀವಿ ಅಂತ ಹೋಗ್ತೀರಾ. ಬಟ್ ಇದು ಎಲ್ಲ ಟೈಮಲ್ಲೂ ಸೂಕ್ತ ಅಲ್ಲ. ಯಾಕೆ ಅಂತಂದರೆ ಕೆಲವೊಂದು ಟೈಮಲ್ಲಿ ನೀವು ಫಾಸ್ಟಾಗಿ ಫೋಟೋನ ತೆಗಿಬೇಕಾಗತ್ತೆ. ಕೆಲವೊಂದು ಟೈಮಲ್ಲಿ ಫೋಟೋ ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೋಟೋಲಿರುವಂತಹ ಕಂಟೆಂಟ್ ಏನಿದೆ, ಸಬ್ಜೆಕ್ಟ್ ಮ್ಯಾಟರ್ ಏನಿದೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ಜರ್ನಲಿಸಮ್ನಲ್ಲಿ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ರಿಲೇಟೆಡ್ ಇವೆಂಟ್ಸ್ನಲ್ಲಿ ಆಗಿರ್ಬೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಫಾಸ್ಟಾಗಿ ಹೋಗ್ತಿರುವಂತಹ ಕಾರ್ ಇರ್ಬೋದು ಅಥವಾ ಸೈಕಲ್ ರೇಸ್ ಇರ್ಬೋದು. ಈ ರೀತಿ ಸಿಚುವೇಷನಲ್ಲಿ ನೀವು ಪ್ರತಿಯೊಂದು ಸೆಟ್ಟಿಂಗನ್ನು ಚೇಂಜ್ ಮಾಡಿ ನೀವೇ ನಿಧಾನಕ್ಕೆ ಫೋಟೋ ತೆಗಿತೀವಿ ಅಂತ ಹೋದರೆ ತುಂಬ ಲೇಟ್ ಆಗುತ್ತೆ. ಸೊ ಅದ್ರ ಬದಲು ಕೆಲವೊಮ್ಮೆ ಆಟೋಮೆಟಿಕ್ ಮೋಡಲ್ಲಿಯೂ ಫೋಟೋನ ತೆಗಿಬಹುದು. ಅಗೇನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವು ತೆಗಿತಿರುವಂತಹ ಫೋಟೋ, ಆ ಫೋಟೋಲಿರುವಂತಹ ಕಥೆಯನ್ನು ಏನು ಹೇಳ್ತಿದ್ದೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಕಥೆಯನ್ನು ಯಾವ ರೀತಿ ಹೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಕ್ಯಾಮ್ರಲ್ಲಿ ತೆಗಿತಿದ್ದೀರಾ ಅಥವಾ ಯಾವ ಸೆಟ್ಟಿಂಗಲ್ಲಿ ತೆಗಿತೀರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಮ್ಯಾನ್ಯುಯಲಲ್ಲಿ ತೆಗೆದ್ರೆ ಮಾತ್ರ ನಾನು ನಿಜವಾದ ಫೋಟೋಗ್ರಾಫರ್, ಆಟೋಮೆಟಿಕಲಿ ತೆಗೆದ್ರೆ ನನ್ನ ಫೋಟೋಗ್ರಫಿ ಸ್ಕಿಲ್ಸ್ ಬೆಳೆಯೋದಿಲ್ಲ ಅಂತ ಯಾವುದೂ ಕಾರಣಕ್ಕೂ ಅನ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಫೋಟೋಗ್ರಫಿಯ ಸ್ಕಿಲ್ಲಲ್ಲಿ
ಬರೀ ಕ್ಯಾಮ್ರಾ ಸೆಟ್ಟಿಂಗ್ ಅಷ್ಟೇ ಅಲ್ಲ, ನಿಮ್ಮ ಸಬ್ಜೆಕ್ಟ್ ಮ್ಯಾಟರನ್ನು ಯಾವ ರೀತಿ ನೀವು ಕಾಂಪೋಸ್ ಮಾಡ್ತೀರಾ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೊನೆಯ ಮತ್ತು 5ನೇ ಟಿಪ್ಗೆ ಬರೋಣ. ಈ ಟಿಪ್ನ ಹೆಸರು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಫೋಟೋಗ್ರಫಿ ಅಂದರೆ ಕ್ಯಾಮ್ರಾನ ತಗೊಂಡು ಬರ್ಸ್ಟ್ ಮೋಡಲ್ಲಿ ಹಾಕಿ 100-200 ಫೋಟೋಸ್ ತೆಗೆದು ಅದರೊಳಗೆ 100 ಫೋಟೋಸಲ್ಲಿ ಯಾವುದೋ ಒಂದು ಚೆನ್ನಾಗಿರೋ ಫೋಟೋನ ತೆಗಿತಾರೆ. ಯಾವುದೋ ಒಂದು ಚೆನ್ನಾಗಿರೋ ಫೋಟೋನ ತೆಗೆದು ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡ್ತಾರೆ. ಈ ರೀತಿ ಮಾಡೋದ್ರಲ್ಲಿ ಭಾಳ ನೀವು ಮಿಸ್ಟೇಕ್ ಮಾಡ್ತಿರ್ತೀರಾ. ಯಾವ ಮಿಸ್ಟೇಕ್ ಮಾಡ್ತಿರ್ತೀರಾ ಅಂತಂದರೆ ಸಬ್ಜೆಕ್ಟ್ ಕಾಂಪೋಸಿಷನನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಇನ್ ಜನರಲ್ ಹೊಸದಾಗಿ ಫೋಟೋಗ್ರಫಿ ಕಲಿತಿದ್ದೀರಾ, ಈಗಷ್ಟೇ ಶುರು ಮಾಡ್ತಿದ್ದೀರಾ ಅಂತಂದರೆ ನೀವು ತುಂಬ ಫೋಟೋಸ್ನ ತೆಗಿಬೇಕು, ಫಾಸ್ಟಾಗಿ ತೆಗಿಬೇಕು ಅಂತ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಒಂದು ಫೋಟೋ ತೆಗಿಬೇಕು ಅಂತಿದ್ರೆ ಆ ಫೋಟೋ ಬಗ್ಗೆ ಒಂದು 2-5 ಸೆಕೆಂಡ್ ಥಿಂಕ್ ಮಾಡಿ, ಯೋಚನೆ ಮಾಡಿ. ಈ ಫೋಟೋಲ್ಲಿರುವಂತಹ, ಈ ಫ್ರೇಮಲ್ಲಿರುವಂತಹ ಫೋಟೋ ಕರೆಕ್ಟಾಗಿ ಇದೆಯಾ, ಈ ಸಬ್ಜೆಕ್ಟ್ ನನಗೆ ಇಲ್ಲೇ ಬೇಕಾ, ಈ ಸಬ್ಜೆಕ್ಟ್ ಯಾವ ಕಡೆ ನೋಡ್ತಿದ್ರೆ ನಾನು ಬೇರೆ ಇನ್ನೇನು ಆ್ಯಡ್ ಮಾಡಬಹುದು ಇಮೇಜ್ಗೆ, ಆಗ ಇಮೇಜ್ ನನಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರುವಂತಹದ್ದು ಎಲ್ಲ ಚೆನ್ನಾಗಿದೆಯಾ, ಬ್ಯಾಕ್ಗ್ರೌಂಡಲ್ಲಿ ಏನಾದ್ರೂ ಶಾರ್ಪ್ ಅಥವಾ ಡಿಸ್ಟ್ರಾಕ್ಟಿಂಗ್ ಆಬ್ಜೆಕ್ಟ್ ಇದೆಯಾ, ಬ್ಯಾಕ್ಗ್ರೌಂಡಲ್ಲಿ ಕೆಲವೊಮ್ಮೆ ಕೆಂಪು ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು ಅಥವಾ ಗ್ರೀನ್, ಬ್ರೈಟ್ ಗ್ರೀನ್ ಇರುವಂತಹ ಫ್ಲ್ಯಾಗ್ ಅಥವಾ ಯಾವುದೇ ರೀತಿಯಾದಂಥ ಪೇಂಟ್ ರೀತಿ ಇತ್ತು ಅಂತಂದರೆ ನಿಮ್ಮ ಫೋರ್ಗ್ರೌಂಡಲ್ಲಿರುವಂತಹ ಅಟೆನ್ಷನ್ ಹೋಗಿ ಬ್ಯಾಕ್ಗ್ರೌಂಡಿಗೆ ಹೋಗ್ಬಿಡುತ್ತೆ. ಸೊ ನೀವು ತೆಗಿತಿರುವಂತಹ ಫೋಟೋ, ನೀವು ಹೇಳ್ತಿರುವಂತಹ ಕಥೆ ಅಲ್ಲಿ ಸರಿಯಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಒಂದು 5-10 ಸೆಕೆಂಡ್ ನೀವು ಒಂದು ಫೋಟೋ ತೆಗೆಯೋದಕ್ಕಿಂತ ಮುಂಚೆ ನಿಂತು ಯೋಚನೆ ಮಾಡಿ, ಆ ಫೋಟೋ ಅಲ್ಲಿರುವಂತಹದ್ದು ಎಲ್ಲ ಕರೆಕ್ಟಾಗಿದೆಯಾ, ಬೇರೆ ಇನ್ನೇನಾದರೂ ಆ್ಯಡ್ ಮಾಡಬಹುದಾ ಅಂತ ಯೋಚನೆ ಮಾಡಿ ಫೋಟೋನ ತೆಗೆದ್ರೆ ಅದು ಅದ್ಭುತವಾಗಿ ಫೋಟೋಸ್ ನಿಮಗೆ ಬರುತ್ತೆ. ನೀವು ಹೊಸದಾಗಿ ಫೋಟೋಗ್ರಫಿ ಶುರು ಮಾಡಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಬೇರೆ ನೀವು ಕಲ್ತ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಈ ಚಾನಲ್ನಲ್ಲಿ ನಿಮಗೆ ಮತ್ತಷ್ಟು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಟಿಪ್ಸ್ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.